ಯಾವುದೋ ಆವೇಶಕ್ಕೊಳಗಾಗಿ ತಪ್ಪುಗಳನ್ನ ಮಾಡಿಬಿಡ್ತಾರೆ. ಆದರೆ ಅದರ ಪರಿಣಾಮವನ್ನ ಅನುಭವಿಸಬೇಕಾಗಿ ಬಂದಾಗ ಪರದಾಡಬೇಕಾಗತ್ತೆ. ದಶಕದ ಹಿಂದಿನ ರಿಂಗ್ ರೋಡ್ ಶುಭಾ ಕೇಸ್ ನಿಮಗೆಲ್ಲ ನೆನಪಿರಬಹುದು. ಸುದೀರ್ಘ ಕಾನೂನು ಹೋರಾಟ ನಡೆಸಿದ ಮೇಲೂ ಶುಭಾಗೆ ಜೈಲೇ ಖಾಯಂ ಆಗಿದೆ. ರಿಂಗ್ ಬದಲಾಯಿಸಿಕೊಂಡು ಫೋಟೋಗೆ ಪೋಸ್ಟ್ ಕೊಡ್ತಾ ಇರೋ ಈ ಜೋಡಿನ ಸರಿಯಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ಈ ಜೋಡಿಯನ್ನ ಎಲ್ಲೋ ನೋಡಿದ ಹಾಗಿದೆಯಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ಹಾಗನ್ಸಿದ್ರೆ ಅದ್ರಲ್ಲಿ ಏನು ಅಚ್ಚರಿ ಇಲ್ಲ. ಯಾಕಂದ್ರೆ 2003ರಲ್ಲಿ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ್ದ ದುರಂತ ಜೋಡಿ ಇದು. ಈಕೆ ಹೆಸರು ಶುಭಾ, ಆತನ ಹೆಸರು ಗಿರೀಶ್. ಬ್ರಹ್ಮನೇ ಇವರಿಬ್ಬರನ್ನ ಜೋಡಿ ಮಾಡಿದ್ದಾನೆ ಅಂತ ಕುಟುಂಬಸ್ಥರು ಎಂಗೇಜ್ಮೆಂಟ್ ಮಾಡಿಸಿ ಮದುವೆ ಕನಸು ಕಂಡಿದ್ರು. ಆದ್ರೆ ನಿಶ್ಚಿತಾರ್ಥವಾದ 3 ದಿನಕ್ಕೆ ಬಾಯ್ ಫ್ರೆಂಡ್ ಜೊತೆ ಸೇರಿ ತನ್ನ ಭಾವಿ ಪತಿಗೆ ಶುಭಾ ಮುಹೂರ್ತ ಫಿಕ್ಸ್ ಮಾಡಿದ್ಲು. ಅವತ್ತು 2003 ನವೆಂಬರ್ 30 ಕಾನೂನು ವಿದ್ಯಾರ್ಥಿನಿಯಾಗಿದ್ದ ಈ ಶುಭಾ ಶಂಕರ ನಾರಾಯಣ್ ನಿಶ್ಚಿತಾರ್ಥ 27 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ BV ಗಿರೀಶ್ ಜೊತೆ ನಡೆದಿತ್ತು. 2004ಕ್ಕೆ ಇವರಿಬ್ಬರ ಮದುವೆ ಮಾಡೋದಕ್ಕೆ ಕುಟುಂಬಸ್ಥರು ನಿರ್ಧರಿಸಿದ್ರು. ಹಿರಿಯ ವಕೀಲರೊಬ್ಬರ ಮಗಳಾಗಿದ್ದ ಶುಭಾಗೆ ಅದೇನಾಯ್ತೋ ಗೊತ್ತಿಲ್ಲ, ನಿಶ್ಚಿತಾರ್ಥವಾದ 3 ದಿನಕ್ಕೆ ಮನಸ್ಸು ಬದಲಾಗಿತ್ತು. ಬಾಯ್ ಫ್ರೆಂಡ್ ಜೊತೆ ಸೇರಿ ಗಿರೀಶ್ ಹತ್ಯೆಗೆ ಪ್ಲಾನ್ ಮಾಡಿದ್ಲು. 2003ರ ಡಿಸೆಂಬರ್ 3ನೇ ತಾರೀಕಿನ ರಾತ್ರಿ ಗಿರೀಶ್ಗೆ ಕರೆ ಮಾಡಿದ್ದ ಶುಭಾ ತನ್ನನ್ನ ರಾತ್ರಿ ಹೊರಗೆ ಊಟಕ್ಕೆ ಕರೆದುಕೊಂಡು ಹೋಗುವಂತೆ ಕೇಳ್ಕೊಂಡಿದ್ಲು. ಭಾವಿ ಪತ್ನಿ ಕರೆದ್ಲು ಅಂತ ಖುಷಿಯಲ್ಲಿ ಹೋಗಿದ್ದ ಗಿರೀಶ್ ಶುಭಾ ಜೊತೆ ಊಟ ಮುಗಿಸಿ HAL ಏರ್ಪೋರ್ಟ್ ಬಳಿ ಬರ್ತಿದ್ರು. ಈ ವೇಳೆ ಏರೋಪ್ಲೇನ್ಗಳು ಟೇಕ್ ಆಫ್ ಹಾಗೂ ಲ್ಯಾಂಡಿಂಗ್ ಆಗುವುದನ್ನ ನೋಡ್ಬೇಕು, ಇಲ್ಲೇ ನಿಲ್ಲೋಣ ಎಂದಿದ್ದ ಶುಭಾ ಮಾತು ಕೇಳಿ ಗಿರೀಶ್ ರಸ್ತೆ ಪಕ್ಕದಲ್ಲಿ ನಿಂತಿದ್ರು. ಆದ್ರೆ ಇದೇ ವೇಳೆ ಗಿರೀಶ್ ಮೇಲೆ ಗ್ಯಾಂಗ್ ಒಂದು ಅಟ್ಯಾಕ್ ಮಾಡಿತ್ತು. ಅಲ್ಲೇ ಇದ್ದ ಶುಭಾ ಗಿರೀಶ್ ನನ್ನ ಬಿಟ್ಟು ಬಿಡುವಂತೆ ಬೇಡ್ಕೊಂಡಿದ್ಲು. ಅಮಾಯಕಿಯಂತೆ ನಾಟಕ ಆಡಿದ್ಲು. ಆದ್ರೆ ಗಿರೀಶ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ ಗ್ಯಾಂಗ್ ಆತನ ಪ್ರಾಣವನ್ನೇ ತೆಗೆದಿತ್ತು. ಭಾವಿ ಪತಿಯನ್ನೇ ಕೊಂದವಳಿಗೆ ಜೀವಾವಧಿ ಶಿಕ್ಷೆ. ಗಿರೀಶ್ ಹತ್ಯೆ ಕೇಸ್ನ ಜಾಡು ಹಿಡಿದಿದ್ದ ಪೊಲೀಸರಿಗೆ ಶುಭಾ ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿ ಗಿರೀಶ್ನ ಹತ್ಯೆ ಮಾಡಿರೋ ಸತ್ಯ ಗೊತ್ತಾಗಿತ್ತು. ಹೀಗಾಗಿ ಭಾವಿ ಪತಿ ಗಿರೀಶ್ನ ಕೊಂದ ರಿಂಗ್ ರೋಡ್ ಶುಭಾಗೆ ಹೈಕೋರ್ಟ್ 2010ರಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಆದ್ರೆ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಶುಭಾ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. 1.5 ದಶಕದ ನಂತರ ಈ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಅಪರಾಧಿ ಶುಭಾಗೆ ಜೀವಾವಧಿ ಶಿಕ್ಷೆ ವಿಧಿಸಿದ್ದ ಹೈಕೋರ್ಟ್ ಆದೇಶವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಕೇಸು ಆಗಿದ್ದು 2003ರಲ್ಲಿ, ಇಲ್ಲಿ ಜಡ್ಜ್ಮೆಂಟ್ ಆಗಿದ್ದು 2010ರಲ್ಲಿ. ಸೆಷನ್ ಕೋರ್ಟ್ ಜಡ್ಜ್ಮೆಂಟು, ಹೈಕೋರ್ಟ್ ಜಡ್ಜ್ಮೆಂಟು ವಿತಿನ್ ಎ ಸ್ಪಾನ್ ಆಫ್ 5-6 months. Immediately they went in appeal because they were in custody. They were thrown custody. Except her, A4 was granted. ಲೇಟೆಸ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಮೊದಲಾದರೆ 14 ವರ್ಷ ಅಂದರೆ ಲೈಫ್ ಇಂಪ್ರಿಸನ್ಮೆಂಟ್ ಅನ್ನು ಕೊಡ್ತಿದ್ರು. ಈಗ ಲೈಫ್ ಇಂಪ್ರಿಸನ್ಮೆಂಟ್ ಅಂದರೆ ಅಪ್ ಟು ಲೈಫ್ ಅಂತ ಹೇಳ್ತಾರೆ. ಹಾಗಾಗಿ ಆಕೆ ಈಗ ಅನುಭವಿಸಿರುವಂಥ 10 ವರ್ಷ ಅಡಿಷನಲ್ ಒಂದು 5 ವರ್ಷ ಶಿಕ್ಷೆಯನ್ನು ಅನುಭವಿಸಿ 15 ವರ್ಷ ಮುಗಿಸ್ಕೊಂಡು ತಾವು ಬರಬಹುದು ಅಂತೇಳಿ ಆ ಸೆಂಟೆನ್ಸನ್ನು ಕಮ್ಮಿ ಮಾಡುವಂಥ ಅಧಿಕಾರ ಕೂಡ ಗವರ್ನರ್ ಅವರಿಗಿದೆ. ರಾಜ್ಯಪಾಲರ ಕೈಯಲ್ಲಿ ಶುಭಾ ಅಂಡ್ ಟೀಮ್ ಭವಿಷ್ಯ. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರೋ ಶುಭಾ ಅಂಡ್ ಟೀಮ್ಗೆ ಮುಂದಿನ 8 ವಾರಗಳಲ್ಲಿ ಕ್ಷಮಾದಾನ ಕೋರಿ ರಾಜ್ಯಪಾಲರಿಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ರಾಜ್ಯಪಾಲರ ತೀರ್ಮಾನದವರೆಗೂ ಜಾಮೀನಿನ ಮೇಲೆ ಹೊರಗಡೆ ಇರುವ ಅಪರಾಧಿಗಳನ್ನ ಬಂಧಿಸಬಾರದು ಅಂತ ಕೋರ್ಟ್ ಆದೇಶಿಸಿದೆ. ಸದ್ಯ ಈ 4 ಅಪರಾಧಿಗಳ ಭವಿಷ್ಯ ರಾಜ್ಯಪಾಲರ ನಿರ್ಧಾರದ ಮೇಲೆ ನಿಂತಿದೆ. ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್.